ನಮಸ್ತೆ ಸ್ನೇಹಿತರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತು ಭಾನುವಾರ ಬೆಳಗ್ಗೆನೆ ಬೇಗ ಪೂಜೆ ಮಾಡಿದೆ ನೋಡಿ. ಬೇಗ ಪೂಜೆ ಆಯಿತು. ಮನೇಲಿ ಎಲ್ಲರೂ ರಜಾ ಅಂತ ಮನೇಲಿದ್ದರು. ಸ್ವಲ್ಪ ಲೇಟಾಗಿ ತಿಂಡಿ ಮಾಡೋಣ ಅಂದ್ಕೊಂಡು ಮೊದಲು ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟೆ. ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕು ಇವತ್ತು. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ಲ, ಅದಕ್ಕೆ ಒಂದಷ್ಟು ಐಟಮ್ಸ್ ಎಲ್ಲ ತರಬೇಕಿತ್ತು. ಸೇಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇವತ್ತೆಲ್ಲ ಯಾವ ಥರ ಇರುತ್ತೆ, ಎಲ್ಲೆಲ್ಲಿ ಹೋಗ್ತೀನಿ ಅಂತ ನಿಮಗೆಲ್ರಿಗೂ ತೋರಿಸ್ತೀನಿ. ಬನ್ನಿ ಇವತ್ತೊಂದು ಬಿಸಿಬೇಳೆ ಬಾತ್ ರೆಸಿಪಿನ ನೋಡ್ಕೊಬರೋಣ. ಎಲ್ಲ ಮಲ್ಕೊಂಬಿಟ್ಟಿದ್ರು ಅಂತ ಡೋರ್ ಹಾಕ್ಕೊಂಡು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಅಲ್ಲಿ ಆಚೆ ಎಲ್ಲ ನೋಡ್ಕೊಂಡು ಓಡಾಡ್ತಾಯಿದ್ರು. ಅದಕ್ಕೆ ಡೋರ್ ಹಾಕ್ಕೊಂಡು ನಾನು ತಿಂಡಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ರುಚಿಯಾಗಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನೀವೊಂದ್ಸಲ ಟ್ರೈ ಮಾಡಿ, ಬನ್ನಿ ನೋಡೋಣ. ಬಿಸಿಬೇಳೆ ಬಾತ್ ಮಾಡೋದಕ್ಕೋಸ್ಕರ ಒಂದು ಕುಕ್ಕರಲ್ಲಿ 2 ಗ್ಲಾಸಷ್ಟು ಅಕ್ಕಿ ಹಾಕೋತಾ ಇದ್ದೀನಿ. ಅದೇ ಗ್ಲಾಸ್ ಆಗೋಷ್ಟು ತೊಗರಿಬೇಳೆ ಹಾಕೋತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಜನ ಇದ್ದಾರೆ, ಎಷ್ಟು ಬೇಕಾಗುತ್ತೋ ಅಷ್ಟು ಡಬಲ್ ಮಾಡ್ಕೊಳ್ಳಿ. ಅಕ್ಕಿ ತೊಗರಿಬೇಳೆ ಹಾಕಾದ್ಮೇಲೆ ಅದನ್ನು 3ರಿಂದ 4 ಸಲ ಚೆನ್ನಾಗಿ ತೊಳ್ಕೊಂಡು ಬಂದಾದಮೇಲೆ ಇರುವಾಗ ಬೇಗ ಆಗಬೇಕು ಅಂತ ಅಂದರೆ ಈ ಥರ ಕುಕ್ಕರಲ್ಲೇ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಬೇಗ ಆಗುತ್ತೆ. ತರಕಾರಿಗಳೇನೆಂದರೆ ಕ್ಯಾರೆಟು, ಗೆಡ್ಡೆಕೋಸು, ಬೀನ್ಸು ಮತ್ತು ಆಲೂಗಡ್ಡೆ ಹಾಕ್ಕೋತಾ ಇದ್ದೀನಿ ನಾನು. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ಕುಕ್ಕರಲ್ಲಿ ಮುಚ್ಚಳ ಹಾಕ್ಬಿಟ್ಟು 2 ವಿಷಲ್ ತೆಗೆಸ್ಕೊಳ್ಳೋಣ. 2 ವಿಷಲ್ ಆದಮೇಲೆ ನೋಡಿ ಈ ಥರ ಬೆಂದಿರುತ್ತೆ. ಈ ಥರ ತುಂಬ ಜಾಸ್ತಿನೂ ಮುದ್ದೆ ಥರನೂ ಆಗಿಲ್ಲ, ತುಂಬ ಅಕ್ಕಿ ಥರನೂ ಆಗಿಲ್ಲ. ಈ ಥರ ಬಾಯಿಗೆ ತರಕಾರಿ ಸಿಗ್ತಾ ಇರುತ್ತೆ. ನಮಗೆ ಇದರೊಳಗಡೆ ಬೇಕಂದರೆ ಹಸಿ ಬಟಾಣಿ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಮಾಡೋಕ್ಕೋಸ್ಕರ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಹಸಿ ಬಟಾಣಿ ಹಾಕಿಲ್ಲ ನಾನು, ಒಣಗಿರೋ ಬಟಾಣಿನೂ ಹಾಕಿಲ್ಲ, ಗ್ಯಾಸ್ಟ್ರಿಕ್ ಅಂದ್ಕೊಂಡು ನಾನು ಹಾಕಿಲ್ಲ ಅಷ್ಟೇ. ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ದಪ್ಪ ಗಡ್ಡೆವಷ್ಟು ಈರುಳ್ಳಿನ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಒಂದು ಎಸ್ಲಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿರೋಂಥ 2 ಟೊಮೆಟೊನ ಹಾಕ್ಕೋತಾ ಇದ್ದೀನಿ. ಹುಣಸೆಹಣ್ಣು ಹಾಕೋದ್ರಿಂದ ಸಾಕು 2 ಟೊಮೆಟೊ, ತುಂಬ ಜಾಸ್ತಿ ಆದರೆ ಹುಳಿ ಆಗಿಬಿಡುತ್ತೆ. ಹಾಗಾಗಿ 2 ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿರೋದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಅಡುಗೆ ಅರಿಶಿನ ಹಾಕ್ಕೊಂಡು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಒಂದು 4 ಸ್ಪೂನಷ್ಟು ಬಿಸಿಬೇಳೆಬಾತ್ ಪೌಡ್ರನ್ನ ಅರ್ಧ ಹಾಕ್ಕೊಂಡು ಇನ್ನೊಂದು ಅರ್ಧ ಆಮೇಲೆ ಹಾಕ್ಕೋಬೇಕು ಅಂತ ಎತ್ತಿಟ್ಕೊಂಡೆ. ಅದಾದಮೇಲೆ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲೇ. ಈ ಥರ ಫ್ರೈ ಆದಮೇಲೆ ನಾವು ಕುಕ್ಕರಲ್ಲೇ ಬೇಯಿಸಿಟ್ಕೊಂಡಿರೋಂಥ ತರಕಾರಿ ಮತ್ತು ಅಕ್ಕಿ ಬೇಳೆನ ಈ ಥರ ಹಾಕ್ಕೋಬೇಕು. ಇದು ಹಾಕ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಈ ಥರ ಕೈ ಆಡಿಸಾದ್ಮೇಲೆ ನಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಅದಕ್ಕೆ ಎಷ್ಟು ಬೇಕಷ್ಟು ಅದಕ್ಕೆ ನೀರು ಹಾಕ್ಕೋಬೇಕಾಗುತ್ತೆ. ಈ ಥರ ನೀರು ಹಾಕ್ಕೊಂಡು ಅದಕ್ಕೆ ಬಂದಿದ್ರೆ ಸಾಕು. ಆಮೇಲೆ ನಾವು ಹುಣಸೆಹಣ್ಣನ್ನ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ಮೊದಲೇ ನೆನೆಸಿಟ್ಕೊಂಡಿದ್ದೆ. ಈ ಥರ ರಸ ತೆಗೆದುಬಿಟ್ಟು ಅದನ್ನು ಈ ಟೈಮಲ್ಲಿ ಹಾಕ್ಬಿಟ್ಟು ಕೈ ಆಡಿಸ್ಕೊಂಡಾದ್ಮೇಲೆ ಸ್ವಲ್ಪ ನೋಡ್ಕೊತಾ ಇರಬೇಕು, ತಳ ಸೀದೋಗುತ್ತೋ ಇಲ್ವೋ ಅಂತ ನೋಡಿಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕ್ಕೊಂಡು ಅದಾದಮೇಲೆ ನಾವು ಆವಾಗಲೇ ತೆಗೆದಿಟ್ಕೊಂಡಿರೋಂಥ ಬಿಸಿಬೇಳೆಬಾತ್ ಪೌಡ್ರನ್ನ ಈ ಟೈಮಲ್ಲಿ ಹಾಕ್ಕೋಬೇಕು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈ ಥರ ಉದುರಿಸ್ಕೋಬೇಕು. ಉದುರಿಸ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಕೈ ಆಡಿಸ್ತಾನೆ ಇರಬೇಕು. ಈ ಟೈಮಲ್ಲಿ ಕೈ ಬಿಟ್ಬಿಟ್ರೆ ತಳ ಸೀದೋಗ್ಬಿಡುತ್ತೆ. ಈ ಥರ ಒಂದು 5 ನಿಮಿಷ ಕೈ ಆಡಿಸ್ಕೊಂಡು ಈ ಥರ ಕುದಿಯೋ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಬಿಟ್ರೆ ಬಿಸಿಬೇಳೆಬಾತು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಈ ಥರ ರೆಡಿಯಾಗಿರೋ ಅಂಥ ಬಿಸಿಬೇಳೆಬಾತನ್ನ ಇದ್ರ ಮೇಲೆ ಖಾರ ಬೂಂದಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಈ ಥರ ನೀವೊಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬೇಗ ಆಗೋವಂಥ ಅತಿ ಕಡಿಮೆ ಟೈಮಲ್ಲಿ ರೆಡಿ ಆಗುತ್ತೆ ಈ ಬಿಸಿಬೇಳೆಬಾತ್. ತಿಂಡಿ ಎಲ್ಲ ರೆಡಿ ಆದಮೇಲೆ ಎಲ್ಲರೂ ಎದ್ದ ಮೇಲೆ ತಿಂಡಿ ತಿಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು ಸ್ನೇಹಿತರೆ. ಅದೆಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾನು ಪ್ರೀತಿ ಇಬ್ಬರೂ ಸೇಲ್ಗೆ ಹೋಗೋಣ ಅಂತ ಸೇಲ್ಗೆ ಹೋದ್ವಿ. ಸೇಲಲ್ಲಿ ಏನೇನು ತೊಗೊಂಡ್ವಿ ಅಂತ ನಿಮಗೆ ತೋರಿಸ್ತೀನಿ ನಾನು. ಅಲ್ಲಂತೂ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕಂತಲೇ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಕಣ್ಣಿಗೆ ಬೇಕಾದಂಥ ವಸ್ತುಗಳಿರುತ್ತೆ ಸ್ನೇಹಿತರೆ, ಆದರೆ ದುಡ್ಡೊಂದು ಚೆನ್ನಾಗಿರ್ಬೇಕಷ್ಟೆ. ಬೆಳ್ಳಿ ಅಂತೂ ತಗೊಳಕ್ಕಾಗಲ್ಲ ನಾವು, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಇದನ್ನೇ ತಗೊಳ್ಳೋದು ನಾವು. 3 ಸಾಕಾಗುತ್ತೆ. ಇದೊಂಥರ ಚೆನ್ನಾಗಿತ್ತಲ್ಲ, ರೈಸ್ ಕಮ್ಮಿ ಐತೆ, ಅದಕ್ಕೆ ಏನಕ್ಕೆ ಯೂಸ್ ಆಗುತ್ತೆ? ಇದನ್ನೇ ಹಣ್ಣಿರೋದು, ಅದು ತುಂಬ ದೊಡ್ಡದಾಯ್ತು. ಅದಕ್ಕೆ ಜಾಸ್ತಿ ತರಬೇಕು. ಅದಕ್ಕೆ 2 kg ಅಷ್ಟು ಆಗುತ್ತೆ. ಇದಕ್ಕೆ 2 kg ಹಣ್ಣು ಇಡಬೇಕಾಗುತ್ತೆ.
ಇಡಕ್ಕಲ್ಲಿ ನಮಗೆ ಸ್ಪೇಸು ಸಾಲಲ್ಲ. ಎಷ್ಟು ಫಸ್ಟಿಂದ ನೋಡಿದ್ದು ಎಲ್ಲ ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ. ಯಾವಾಗ ಒಂದು ಬಾಳೆಹಣ್ಣಿಗೆ ಒಂದು ಹಣ್ಣಿಗೆ ಸಾಕಾ? ಇಷ್ಟೇನೆ ಇರವು ಇದಾವಲ್ಲ ಇಲ್ಲೇ ಎಲ್ಲ ತಕ್ಕೊಡು. ಎಲ್ಲ ತೆಗ್ದು ಹೊಡಿತಾ ಇದ್ದೀವಿ. ಬೇರೆ ಕಡೆ ಹೋಗೋಣ ಬಾರೆ ಅಂದರೆ ಬರ್ತಾ ಇಲ್ಲ ಪ್ರೀತಿ. ತಡಿಯಕ್ಕ ನೋಡೋಣ, ಬೇರೆ ಡಿಸೈನ್ ನೋಡೋಣ ಅಂತ ನೋಡ್ತಾನೆ ಇದ್ದಾಳೆ ನೋಡಿ. ಅವಳಿಗೆ ಇನ್ನೂ ಸಮಾಧಾನನೇ ಆಗಿಲ್ಲ ಅವಳಿಗೆ. ಅದಾದಮೇಲೆ ಒಂದು 2-3 ಥರ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಂತೂ ಇಂತೂ ಸೆಲೆಕ್ಷನ್ ಮಾಡಿಕೊಂಡು ಬೇರೆ ಕಡೆ ಹೋಗಿ ನೋಡೋಣ, ಬೇರೆ ಐಟಮ್ಸ್ ತೊಗೊಳ್ಳೋಣ, ಟೈಮ್ ಆಗಿಬಿಡುತ್ತೆ ಅಂದ್ಕೊಂಡು ಬೇರೆ ಕಡೆ ಬಂದ್ವಿ. ನೋಡೋಣ ಬಾ, ನನಗೆ ಹೊಟ್ಟೆ ನೋವು ಇಲ್ಲ ಅಂದರೆ ನಮ್ಮ ಕೈಲಿ ಆಗೋದನ್ನು ನಾವು ತಗೋಬೇಕು ಅಲ್ವಾ? ಇವಾಗ ಚಿನ್ನ ಬೆಳ್ಳಿ ಎಲ್ಲ ತಗೊಳ್ಳೋವಷ್ಟು ಕೆಪಾಸಿಟಿ ಇಲ್ಲ ನಮಗೆ. ಇದೊಂದು ಬೌಲ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಅವಾಗಿಂದ. ಇಲ್ಲಿ ಯಾರಿದ್ದಾರೆ ಗೊತ್ತಾ? ಬನ್ನಿ ನೋಡೋಣ, ನಿಮ್ಮೆಲ್ರಿಗೂ ಇಷ್ಟ ಆಗ್ತಾರೆ ಅವರು. ರಾಯರ ಫೋಟೋ ಇಲ್ಲೂ ಇಟ್ಟಿದ್ದಾರೆ. ನಾನು ಎಲ್ಲೇ ಹೊರಗಡೆ ಹೋದ್ರೂ ರಾಯರು ಒಂದ್ಸಲ ಆದರೂ ಕಾಣಿಸ್ತಾರೆ. ಅವ್ರು ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅನ್ನೋದೇ ನನಗೆ ಖುಷಿ. ಹೇಳಿದ್ ನೀನು ಏನಕ್ಕಿದು? ಅಲ್ಲ ಏನಕ್ಕೆ ಈ ಚೇರು ಇಷ್ಟ ಇಟ್ಬೇಕಾ? ಕೆಂಪಿ ಕೂರ್ಸಕ್ಕ ಇಲ್ಲಿದ ನೋಡಿ. ಇಲ್ಲಿ ಇನ್ನ ಎಷ್ಟು ಚೇರ್ ತಗೋಬಿಡು ನೀನು, ಅದಕ್ಕಿಂತ ಇಡಬೇಕು ಅಂದರೆ. ಅಗ್ಲ ಬೇಕು, ಐಟಲ್ಲ. ಇದಕ್ಕಿಂತ ಅಗ್ಲನಾ? ಕೊನೆಗೂ ಚೇರ್ ತಗೊಳ್ಳೇ ಇಲ್ಲ ಅವಳು. ಎಷ್ಟು ಹುಡುಕು ಸಾಕಾಗಿ ಬಿಟ್ಬಿಟ್ಲು. ಈ ಕ್ಯಾಮ್ರಾ ಐತೆ, ನಾನು ವಿಡಿಯೋ ಮಾಡೋದನ್ನ ನೋಡ್ತಾ ಇರ್ತಾರೆ ಅನಿಸುತ್ತೆ. ಅಲ್ಲಿ ನೋಡ್ತಾರೆ. ಈ ಕಡೆ ಪಕ್ಕದ ಸೆಕ್ಷನ್ಗೆ ಬಂದಾಗ ಒಂದಷ್ಟು ಕುಕ್ಕಿಂಗ್ ಮಾಡ್ತೀನಲ್ಲ, ಕುಕ್ಕಿಂಗಿಗೆ ಒಂದಷ್ಟು ಐಟಮ್ಸ್ ಬೇಕಿತ್ತು, ಪ್ಲೇಟ್ ಎಲ್ಲ ಬೇಕಾಗಿತ್ತು. ಅದನ್ನು ಹುಡುಕ್ತಾ ಇದ್ದೀವಿ. ಎಷ್ಟು ಹುಡುಕಿದ್ರೂ ಸಿಗ್ತಿಲ್ಲ. ದೊಡ್ಡದು ಸಿಗುತ್ತೆ, ಇಲ್ಲ ಚಿಕ್ಕದು ಸಿಗುತ್ತೆ. ಈ ಥರ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ಆದರೂ ಕೂಡ 1-2 ಐಟಮ್ಸ್ನ ತೊಗೊಂಡೆ. ಆದರೂ ನಾವೆಲ್ಲ ಎಷ್ಟು ಹುಡುಕ್ತೀವಿ ಅಲ್ವಾ? ಅದು ಬೇಕು, ಇದು ಬೇಕು, ಅದು ಬೇಕಂತ ಹುಡುಕ್ತಾನೆ ಇರ್ತೀವಿ. ಕೊನೆಗೆ ಮೊದಲನೇದೇ ತಗೊಂಡು ಇದೇ ನಮ್ಮ ಹೆಣ್ಮಕ್ಳು ದಾಣೆ. ಅವಾಗ ಹೋದ ವರ್ಷ ಈ ವರ್ಷ ತಾಂಡಿರ್ತಾರೆ ನೋಡಿ ಮನೆಗೆ ಹೋಗೋಣ. ನಾನು ಬಂದೇ ಇಲ್ಲ. ನಾನು 1 ವರ್ಷ ಆಯ್ತು ಇಲ್ಲಿಗೆ ಬಂದು. ಇಲ್ಲ ಕಣಕ್ಕ. 1-2 ಸರ್ವಿಂಗ್ ಪ್ಲೇಟ್ಗಳು ಬೇಕಾಗಿತ್ತು, ಮತ್ತು ಇನ್ನೊಂದಷ್ಟು ಐಟಮ್ ಬೇಕಿತ್ತು. ಅದನ್ನೇ ಹುಡುಕ್ತಾ ಇದ್ದೀವಿ. ಎಷ್ಟು ಹುಡುಕಿದ್ರೂ ಸಿಗ್ತಾನೆ ಇರಲಿಲ್ಲ. ಮೋಸ್ಟ್ಲಿ ಇವಾಗ ಖಾಲಿ ಆಗಿತ್ತು ಅನಿಸುತ್ತೆ. ಹಬ್ಬಕ್ಕೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ನಾವು ಇವಾಗ ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ಅದು ಇರಲಿಲ್ಲ ಅನಿಸುತ್ತೆ ನನಗೆ ಬೇಕಾಗಿದ್ದು. ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ. ಅದಕ್ಕೋಸ್ಕರ ಸರಿ ನಡಿ ಬೇರೆ ಕಡೆ ಹೋಗೋಣ, ಬಟ್ಟೆ ಸೆಕ್ಷನ್ಗೆ ಹೋಗೋಣ ಅಂತ ಬಟ್ಟೆ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡೋಣ, ಬಟ್ಟೆಗಳೆಲ್ಲ ಇಲ್ಲಿ ಸೇಲ್ ಅನ್ನೋದು ಒಂದೇ, ತುಂಬ ಜಾಸ್ತಿನೇ ಇದೆ ರೇಟು. ಇದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಮೀಶೋನೇ ಎಷ್ಟೋ ಬೆಸ್ಟ್ ಅನಿಸುತ್ತೆ. ಇಲ್ಲೆಲ್ಲ ಈ ಮಕ್ಳದೆಲ್ಲ ಬಟ್ಟೆಗಳು, ಎಲ್ಲ ಬಟ್ಟೆನೂ ಚೆನ್ನಾಗಿದೆ, ಅದೇ ಸಖತ್ ರೇಟು. ಬಟ್ಟೆಗಳು, ಪಾತ್ರೆಗಳು, ಆಮೇಲೆ ಪೂಜೆ ಐಟಮ್ಸ್ಗಳೆಲ್ಲ ತೊಗೊಂಡ್ವಿ. ಅದಾದಮೇಲೆ ಪ್ರೀತಿ ಬೆಡ್ಶೀಟ್ ಬೇಕು ಮತ್ತು ಮ್ಯಾಟ್ಗಳು ಬೇಕು ಅಕ್ಕ ಅಂದ್ಲು. ಅದಕ್ಕೆ ಈ ಕಡೆ ಸೆಕ್ಷನಿಗೆ ಬಂದು ಹುಡುಕ್ತಾ ಇದ್ದೀವಿ. ಅವಳಿಗೆ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ, ಕಲರ್ ಬೇರೆ. ನಮಗೆ ಬೇಕಾಗಿರೋದು ಅಲ್ಲಿ ಇರಲಿಲ್ಲ. ಒಂದೇ ಒಂದು ಬೆಡ್ಶೀಟ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ಲು. ಆಮೇಲೆ ಮ್ಯಾಟೆಲ್ಲ ನೋಡಿದ್ರೆ ಎಷ್ಟು ತುಂಬ ಕಾಸ್ಟ್ಲಿ ಇದ್ವು. ನೋಡೋಕ್ಕಂತೂ ತುಂಬ ಚೆನ್ನಾಗಿದ್ವು, ಆದರೂ ಕಾಸ್ಟ್ಲಿ ಇದ್ವಿ. ಇಷ್ಟೆಲ್ಲ ಸೇಲಲ್ಲಿ ತೊಗೊಂಡು ಬರೋ ಅಷ್ಟೊತ್ತಿಗೆ 7 ಗಂಟೆ ಆಗೋಯ್ತು ಸ್ನೇಹಿತರೆ. ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ನಾವು ಊಟ ಮಾಡೋ ಅಷ್ಟೊತ್ತಿಗೆ 10 ಗಂಟೆ ಆಯಿತು. ಇನ್ನು ನಾವು ಸೀರೆ ಎಲ್ಲ ತೊಗೊಂಡು ಬಂದಿದ್ದು ವೀಡಿಯೋ ಎಲ್ಲ ಇದೆ, ಅದನ್ನೆಲ್ಲ ಹಾಕ್ಬಿಟ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ, ನಿಮಗೂ ಬೋರ್ ಆಗುತ್ತೆ. ಸೀರೆ ತೊಗೊಂಡು ಬಂದಿದ್ದು ವೀಡಿಯೋನ ಇನ್ನೊಂದು ಹಾಕ್ತೀನಿ. ಇವತ್ತಿನ ಭಾನುವಾರದ ದಿನ ಇಷ್ಟೆಲ್ಲ ಇತ್ತು. ಈ ಥರ ಎಲ್ಲ ಇವತ್ತಿನ ದಿನ ಕಳೆದ್ವಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ಕೊಂಡು ನೋಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?